ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತ ಕೋರುತ್ತಾ ವ್ಯಾಕರಣದ ತರಗತಿಯನ್ನು ಪ್ರಾರಂಭ ಮಾಡೋಣ. ನಾವು ಮಾಡ್ತಿರೋ ವಿಷಯ ಈಗಾಗಲೇ ನಿಮಗೆ ಗೊತ್ತಿದೆ. ಉಪಮಾಲಂಕಾರದ ವಿಷಯವನ್ನು ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲಿ ಉಪಮಾಲಂಕಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಬರುವ ಎರಡು ವಿಧಗಳ ಬಗ್ಗೆ ನೋಡಿ, ಮೊದಲನೆಯ ವಿಧದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಯಾವ ಬರೋದು ಎರಡು ವಿಧಗಳು ಗೊತ್ತಾಗಿದೆ. ಒಂದನೇದು ಪೂರ್ಣೋಪಮಾಲಂಕಾರ, ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಲುಪ್ತೋಪಮಾಲಂಕಾರ. ಈಗಾಗಲೇ ನಿಮಗೆ ತಿಳಿದಿದೆ ಮಕ್ಕಳೇ, ಪೂರ್ಣೋಪಮಾಲಂಕಾರ ಅಂತ ಹೇಳಿದ್ರೆ ಅದರಲ್ಲಿ ಕಡ್ಡಾಯವಾಗಿ 4 ಅಂಶಗಳು ಇರಲೇಬೇಕು. ಯಾವ್ಯಾವು? ಮೊದಲನೇದು ಉಪಮೇಯ, ಎರಡನೇದು ಉಪಮಾನ, ಮೂರನೇದು ಉಪಮವಾಚಕ ಪದ, ನಾಲ್ಕನೇದು ಸಮಾನ ಧರ್ಮ. ಈ 4 ಅಂಶಗಳು ಇದ್ದಿದ್ರೆ ಅದನ್ನು ನಾವು ಪೂರ್ಣೋಪಮಾಲಂಕಾರ ಅಂಥೇಳಿ ಕರಿತೀವಿ. ನಿನ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದಾಗಿದೆ. ಈಗ ಆ ಉಪಮಾಲಂಕಾರದ ಎರಡನೆಯ ವಿಧಕ್ಕೆ ನಾವು ಬರೋಣ. ಆ ಎರಡನೆಯ ವಿಧ ಯಾವುದು ಅನ್ನೋದು ನಿಮಗೀಗಾಗಲೇ ಕಾಣ್ತಾ ಇದೆ. ಯಾವುದದು? ಲುಪ್ತೋಪಮಾಲಂಕಾರ. ಅದರ ಬಗ್ಗೆ ಈ ದಿನದ ತರಗತಿಯಲ್ಲಿ ನಾವು ತಿಳಿಯುವ ಪ್ರಯತ್ನ ಮಾಡೋಣ ಮಕ್ಕಳೇ. ಮೊದಲು ಆ ಪದವನ್ನ ಗಮನಿಸ್ರಿ ನೀವೆಲ್ಲರೂ ಕೂಡ. ಲುಪ್ತೋಪಮಾಲಂಕಾರ, ಲುಪ್ತ ಉಪಮಾಲಂಕಾರ. ಬಹಳ ಸರಳ ಇದೆ ಮಕ್ಕಳೇ. ಪೂರ್ಣೋಪಮಾಲಂಕಾರಕ್ಕೂ ಲುಪ್ತೋಪಮಾಲಂಕಾರಕ್ಕೂ ವ್ಯತ್ಯಾಸನೂ ನಮಗೆ ಬೇಗ ಗೊತ್ತಾಗುತ್ತೆ, ಅವುಗಳ ಅರ್ಥನೂ ಬೇಗ ಗೊತ್ತಾಗುತ್ತೆ ನಮಗೆ. ನೋಡಿ, ಪೂರ್ಣ ಅಂದ್ರೆ ಅಲ್ಲಿ 4 ಅಂಶಗಳು ಇರಬೇಕಾಗಿತ್ತು. ಇಲ್ಲಿ ಲುಪ್ತ, ಲುಪ್ತ ಪದದ ಅರ್ಥ ನಿಮಗೆ ತಿಳಿದಿರಬೇಕು. ಕಳೆದು ಹೋಗುವುದು, ಇಲ್ಲದಂತಾಗುವುದು ಅನ್ನುವಂತಹ ಅರ್ಥ ಬರುತ್ತೆ. ಯಾವ ಪದಕ್ಕೆ? ಲುಪ್ತ ಅನ್ನುವಂತಹ ಪದಕ್ಕೆ. ಲುಪ್ತ ಉಪಮಾಲಂಕಾರ, ಲುಪ್ತೋಪಮಾಲಂಕಾರ ಅಂದ್ರೆ ಏನು? ಇಲ್ಲಿದೆ ನೋಡಿ. ಇದು ಉಪಮಾಲಂಕಾರದ ಇನ್ನೊಂದು ಪ್ರಭೇದ. ಅಂದ್ರೆ ಪ್ರಭೇದ ಅಂದ್ರೆ ವಿಧ. ಉಪಮಾಲಂಕಾರದಲ್ಲಿ ಬರುವಂತಹ ಮತ್ತೊಂದು ವಿಧ, ಪ್ರಭೇದ. ಯಾವುದು? ಲುಪ್ತೋಪಮಾಲಂಕಾರ. ಎರಡು ಅಲಂಕಾರಗಳು, ಒಂದು ಪೂರ್ಣೋಪಮಾಲಂಕಾರ, ಇನ್ನೊಂದು ಲುಪ್ತೋಪಮಾಲಂಕಾರ. ಹಾಗಾಗಿ ಇದು ಉಪಮಾಲಂಕಾರದ ಒಂದು ಪ್ರಭೇದ, ಒಂದು ವಿಧವಾಗಿದೆ. ಏನು ಹಾಗಾದ್ರೆ ಲುಪ್ತೋಪಮಾಲಂಕಾರ ಅಂದ್ರೆ? ವ್ಯಾಖ್ಯಾನ ಇದೆ ಮಕ್ಕಳೇ, ಗಮನಿಸಿ. ಪೂರ್ಣೋಪಮಾಲಂಕಾರದಲ್ಲಿನ ಉಪಮೇಯ, ಉಪಮಾನ, ಉಪಮವಾಚಕ ಪದ ಮತ್ತು ಸಮಾನ ಧರ್ಮ, ಈ 4 ಅಂಶಗಳಲ್ಲಿ ಯಾವುದಾದರೂ ಅಂಶ ಇಲ್ಲವಾದರೆ, ಇದೇ ಬಹಳ ಮುಖ್ಯ ಮಕ್ಕಳೇ, ನೆನ್ಪಿಟ್ಕೋಬೇಕು. 4 ಅಂಶಗಳಲ್ಲಿ ಯಾವುದಾದ್ರೂ ಅಂಶಗಳು ಇಲ್ಲವಾದರೆ ಅದನ್ನೇ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಲುಪ್ತೋಪಮಾಲಂಕಾರ ಅಂತ ಹೇಳಿ ಕರಿತೀವಿ. ಬಹಳ ಸರಳ. ಪೂರ್ಣೋಪಮಾಲಂಕಾರದಲ್ಲಿ ಇರಬೇಕಾಗಿರೋ 4 ಅಂಶಗಳು: ಉಪಮೇಯ, ಉಪಮಾನ, ಉಪಮವಾಚಕ ಪದ ಮತ್ತು ಸಮಾನ ಧರ್ಮ. ಈ 4 ಅಂಶಗಳಲ್ಲಿ ಮಕ್ಕಳೇ ಯಾವುದಾದ್ರೂ ಕೆಲವು ಅಂಶಗಳು, 1 2 ಕೆಲವು ಅಂಶಗಳು ಇಲ್ಲವಾದರೆ, ಅಂದ್ರೆ ಆ ಉಪಮಾಲಂಕಾರದ ವಾಕ್ಯದಲ್ಲಿ ಬಿಟ್ಟು ಹೋಗಿದ್ರೆ, ಕಳೆದು ಹೋಗಿದ್ರೆ, ಅದಕ್ಕೆ ನಾವು ಎಂತಹ ಅಲಂಕಾರ ಅಂತ ಹೇಳಿ ಕರಿತೀವಿ ಅಂದ್ರೆ ಲುಪ್ತೋಪಮಾಲಂಕಾರ. ಲುಪ್ತ, ಕಳೆದು ಹೋಗುವುದು. ಅಂದ್ರೆ ಉಪಮೇಯನಾದ್ರೂ ಇಲ್ಲದೆ ಇರಬಹುದು, ಉಪಮಾನದ ಅಂಶವಾದ್ರೂ ಬಿಟ್ಟು ಹೋಗಬಹುದು, ಉಪಮವಾಚಕ ಪದನಾದ್ರೂ ಕೆಲವೊಂದ್ಸಲ ಕಳೆದು ಹೋಗಿರಬಹುದು, ಅಥವಾ ಸಮಾನ ಧರ್ಮ, ಕೊನೆಯಲ್ಲಿ ಬರುವಂತಹ ಕ್ರಿಯಾಪದ ಅಥವಾ ಗುಣವಾಚಕ ಪದ ಅದೇನಾದರೂ ಕೂಡ ಬಿಟ್ಟು ಹೋಗಬಹುದು. ಹೀಗೆ 4 ಅಂಶಗಳಲ್ಲಿ ಯಾವುದಾದ್ರೂ ಅಂಶಗಳು ಬಿಟ್ಟು ಹೋಗಿದ್ರೆ, ಇಲ್ಲವಾದರೆ ಅದಕ್ಕೆ ಎಂಥದ್ದು ಅಂತ ಹೇಳಿ ಕರೀತಾರೆ? ಲುಪ್ತೋಪಮಾಲಂಕಾರ ಅಂತ ಹೇಳಿ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟಿರೋ ಇನ್ನೊಂದು ವಿಶೇಷತೆ ಅಥವಾ ಸೂಚನೆ ಏನು ಅಂದ್ರೆ
ಮುಂದಿದೆ ಮಕ್ಕಳೇ, ಅದನ್ನು ಗಮನಿಸಿ. ಈ ಲುಪ್ತೋಪಮ ಅಲಂಕಾರದಲ್ಲಿ ಯಾವ ಅಂಶ ಲುಪ್ತವಾಗಿರುತ್ತದೆಯೋ, ಇಲ್ಲೇ ಹೇಳಿದ್ದೀನಿ ನೋಡಿ, ನಿಮಗೆ ಗೊತ್ತಿರಬೇಕು. ಲುಪ್ತ ಅಂದ್ರೆ ಏನು ಅರ್ಥ? ಕಳೆದು ಹೋಗಿರೋದು. ಯಾವ ಅಂಶ ಬಿಟ್ಟು ಹೋಗಿರುತ್ತೋ, ಕಳೆದು ಹೋಗಿರುತ್ತೋ, ಅದೇ ಹೆಸರಿನಿಂದ ಈ ಅಲಂಕಾರವನ್ನ ಕರೆಯಲಾಗುವುದು ಅಥವಾ ಸಮನ್ವಯಗೊಳಿಸಲಾಗುವುದು. ಕೊನೆಯಲ್ಲಿ ಸಮನ್ವಯ ಮಾಡಬೇಕಾದ್ರೆ ನಮಗೆ ಯಾವ ಅಂಶ ಲುಪ್ತ ಆಗಿರುತ್ತೋ, ಬಿಟ್ಟು ಹೋಗಿರುತ್ತೋ, ಅದೇ ಪದದಿಂದನೇ ನಾವು ಆ ಅಲಂಕಾರವನ್ನ ಹೆಸರಿಸ್ತೀವಿ. ಅದು ಹೇಗೆ, ಎತ್ತ ಅನ್ನೋದನ್ನ ನಿಮಗಿಲ್ಲಿ ಉದಾಹರಣೆ ಇದೆ, ಉದಾಹರಣೆಯ ಸಮೇತನೇ ತೋರಿಸ್ತೀನಿ ನೋಡಿ ಮಕ್ಕಳೇ. ಇಲ್ಲಿ ಉದಾಹರಣೆ ಒಂದನ್ನ ತಗೊಂಡಿದ್ದೀನಿ ನಾನು. ಯಾವುದಕ್ಕೆ ಅಂತ ಹೇಳಿದ್ರೆ ಲುಪ್ತೋಪಮ ಅಲಂಕಾರಕ್ಕೆ. ನೋಡಿ ಏನಿದೆ, ಗಮನ ಕೊಡಿ ಎಲ್ಲರೂ ಕೂಡ. ಮೊದಲನೆಯ ಉದಾಹರಣೆ, ಅವಳ ಮುಖ ಚಂದ್ರನಂತೆ ಹೊಳೆಯುತ್ತಿದೆ. ಎಲ್ಲರೂ ಸರಿಯಾಗಿ ಗಮನಿಸ್ತದಿರಿ ಅಂತ ಅನ್ಕೊಳ್ತೀನಿ. ಅವಳ ಮುಖ ಚಂದ್ರನಂತೆ ಹೊಳೆಯುತ್ತಿದೆ. ಹೊಳೆಯುತ್ತಿದೆ ಅಂತನಾದ್ರೂ ಬರಬಹುದು ಪದ, ಅಥವಾ ಸುಂದರವಾಗಿದೆ, ಚಂದ್ರನಂತೆ ಸುಂದರವಾಗಿದೆ ಅಂತನಾದ್ರೂ ಕೊಡಬಹುದು, ಅಥವಾ ಚಂದ್ರನಂತೆ ಕಾಂತಿಯುತವಾಗಿದೆ, ಆಕರ್ಷಣೀಯವಾಗಿದೆ. ಅಲ್ಲಿ ಕ್ರಿಯಾಪದನೋ ಗುಣವಾಚಕ ಪದನೋ ಸಮಾನ ಧರ್ಮದ ಪದ ಕೊನೆಯಲ್ಲಿ ಬರ್ತತಿ ಅನ್ನೋ ತಿಳುವಳಿಕೆ ನಿಮಗೆ ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ಸಿಕ್ಕೋಗಿದೆ. ಏನಾಗಿದೆ? ಹೊಳೆಯುತ್ತಿದೆ ಅಂತ ಕೊಟ್ಟಿದ್ದಾರೆ. ಈ ವಾಕ್ಯನ ಸರಿಯಾಗಿ ಗಮನಿಸಿ. ಅವಳ ಮುಖ ಚಂದ್ರನಂತೆ ಹೊಳೆಯುತ್ತಿದೆ. ಲುಪ್ತವಾಗಿದೆ. ಇದರೊಳಗಡೆಗೆ 4 ಅಂಶಗಳಲ್ಲಿ ಒಂದು ಅಂಶ ಲುಪ್ತ ಆಗಿದೆ. ಯಾವುದು ಲುಪ್ತ ಆಗಿದೆ ನೋಡ್ತಾ ಬರೋಣ. ಲಕ್ಷಣ ಬರೆದಿದ್ದೀನಿ ಮಕ್ಕಳೇ, ನಿಮಗೆ ಗೊತ್ತಿರಲಿ. ನಾವು ಅಲಂಕಾರ ಬರೆಯೋಕ್ಕಿಂತ ಮುಂಚೆ ಲಕ್ಷಣವನ್ನ ಬರೀಲೇಬೇಕು. ಅದು ಉಪಮಾ ಅಲಂಕಾರಕ್ಕೆ ಇರುವಂತಹ ಲಕ್ಷಣ ಈಗಾಗಲೇ ಗೊತ್ತಿದೆ. 2 ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನ ಹೋಲಿಸಿ ವರ್ಣಿಸುವುದೇ ಯಾವ ಅಲಂಕಾರವಾಗಿದೆ? ಉಪಮಾ ಅಲಂಕಾರವಾಗಿದೆ ಅಂತ ಹೇಳಿ ನಾವು ಲಕ್ಷಣವನ್ನ ಬರೆದಿದ್ದೀವಿ. ಈಗ ನೋಡಿ, ಮುಂದಿರೋದೇ ಮುಖ್ಯ. 4 ಅಂಶಗಳು ಇದಾವೋ ಇಲ್ವೋ, ಬಿಟ್ಟು ಹೋಗಿದೆನಾ? ಇಲ್ಲಿ ನೋಡಿ, ಮೊದಲನೇದು ಉಪಮೇಯ ನಾವು ಗುರುತಿಸೋದು. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿಲ್ಲ. ಅಂದ್ರೆ ಖಚಿತವಾಗಿ ನಮಗೆ ಉಪಮೇಯದ ಪದವನ್ನ ಕೊಟ್ಟಿಲ್ಲ. ಈ ವಾಕ್ಯದಲ್ಲಿ ನಮಗೆ ಅದು ಸಿಗ್ತಾ ಇಲ್ಲ. ನೋಡಿ, ಇಲ್ಲಿ ಅವಳ ಮುಖ ಚಂದ್ರನಂತೆ ಹೊಳೆಯುತ್ತಿದೆ. ನೀವು ಪ್ರಶ್ನೆ ಮಾಡಬಹುದು, ಸರ್ ಅವಳ ಮುಖ ಅದನ್ನ ಬರಿಬಹುದಲ್ಲ, ಇಲ್ಲಿದೆಯಲ್ಲ ಅವಳ ಮುಖ, ಆ ಪದನ ಆರಿಸಿಕೊಂಡು ನಾವು ಉಪಮೇಯಕ್ಕೆ ಬರಿಬಹುದಾಗಿತ್ತಲ್ಲ, ಬರಿಬಹುದು ಅಲ್ವಾ ಅಂತ ಕೇಳಬಹುದು. ಆದರೆ ನೆನ್ಪಿಡಿ ಮಕ್ಕಳೇ, ಇಲ್ಲಿ ಅವಳ ಮುಖ, ಅವಳು, ಅವನು, ಅವರು ಅನ್ನುವಂತಹ ಈ ತರ ನಾಮಪದದ ಬದಲಿಗೆ ಬಳಸುವ ಸರ್ವನಾಮಗಳು ಅಂತ ಹೇಳಿ ನಾವು ಕರಿತೀವಿ. ಈ ಥರದ ಪದಗಳು ಏನಾದರೂ ಬಂದ್ರೆ ನಮಗೆ ಖಚಿತವಾಗಿ ಇಂಥವರ ಬಗ್ಗೆ ಕುರಿತಾಗಿ ಹೇಳ್ತಿದ್ದಾರೆ, ವರ್ಣಿಸ್ತಿದ್ದಾರೆ ಅನ್ನೋದು ನಮಗೆ ಸ್ಪಷ್ಟತೆ ಸಿಗೋಲ್ಲ, ಖಚಿತತೆ ಸಿಗೋಲ್ಲ. ಹಾಗಾಗಿ ನಾವು ಅವಳ ಮುಖ ಅಂತಂದಾಗ ಯಾರ ಮುಖ ಅಂತ ಹೇಳಿ ಅರ್ಥ ಮಾಡ್ಕೋಬೇಕಾಗಿದೆ. ಅದು ನಮಗೆ ಅರ್ಥ ಸಂದಿಗ್ಧತೆಗೆ ಎಡೆ ಮಾಡಿಕೊಡುತ್ತೆ. ಅದು ಸ್ಪಷ್ಟವಾಗಿಲ್ಲ, ಖಚಿತವಾಗಿಲ್ಲ. ಹಾಗಾಗಿ ನಮಗೆ ಈ ಉಪಮಾಲಂಕಾರದಲ್ಲಿ ಕಳೆದೋಗಿರೋ ಪದ, ಲುಪ್ತವಾಗಿರುವ ಪದ ಯಾವುದು ಅಂತ ಹೇಳಿದ್ರೆ ಅದು ಮೊದಲನೇದು. ಉಪಮೇಯದ ಪದವನ್ನ ನಮಗೆ ಇಲ್ಲಿ ಸರಿಯಾಗಿ ಸಿಕ್ಕಿಲ್ಲ. ಅದಕ್ಕಾಗಿನೇ ನಾನು ಇಲ್ಲಿ ಏನಂತ ಬರೆದಿದ್ದೀನಿ, ಸ್ಪಷ್ಟವಾಗಿಲ್ಲ, ಅಥವಾ ಇದನ್ನು ಹೊರತುಪಡಿಸಿ ನೀಡಿಲ್ಲ, ಉಪಮೇಯದ ಪದವನ್ನ ನೀಡಿಲ್ಲ, ಅಥವಾ ಉಪಮೇಯದ ಪದ ಇಲ್ಲಿ ಇಲ್ಲ, ವ್ಯಕ್ತವಾಗಿಲ್ಲ, ಇಲ್ಲ. ಈ 3 ಪದಗಳಲ್ಲಿ ನೀವು ಯಾವುದನ್ನು ಬೇಕಾದರೂ ಕೂಡ ಬರಿಬಹುದು. ಯಾವಾಗ ಬರಿಬೇಕಿದನ್ನ? ನಮಗೆ ಆ ಪದ ಸಿಗದೇ ಇದ್ದಾಗ, ಯಾವ ಪದ ಲುಪ್ತವಾಗಿರುತ್ತದೆಯೋ ಆವಾಗ ಇದನ್ನ ಬರಿಬೇಕು. ಸ್ಪಷ್ಟವಾಗಿಲ್ಲ ಅಥವಾ ನೀಡಿಲ್ಲ, ಇಲ್ಲ ಅನ್ನೋ ಥರದಲ್ಲಿ ಬರೆದು ಬಿಟ್ರೆ ತುಂಬಾ ಸೂಕ್ತ. ನೀವು ಸ್ಪಷ್ಟವಾಗಿಲ್ಲ ಅನ್ನೋ ಪದನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡ್ರೆ ಒಳ್ಳೇದು, ಅದೇ ಚೆನ್ನಾಗಿ. ಉಪಮೇಯದ ಪದ ನಮಗೆ ಈಗ ಇಲ್ಲಿ ಸಿಕ್ಕಿಲ್ಲ. ನೆಕ್ಸ್ಟ್ ಮುಂದಿನ ಯಾವುದು? ಉಪಮಾನ. ಯಾವುದಿದೆ ಪದ? ಇದೆ, ಇಲ್ಲಿ ಉಪಮಾನದ ಪದ ಇದೆ, ಚಂದ್ರ. ನೋಡಿ ಇಲ್ಲಿ ಅವಳ ಮುಖ ಚಂದ್ರನಂತೆ. ಚಂದ್ರ ಅನ್ನೋ ಪದ ಕೊಟ್ಟಿದಾರಲ್ಲ, ಹೋಲಿಕೆಯ ಪದ ಇದೆ, ಹೋಲಿಸಿಕೊಳ್ಳುವ ಪದ ಚಂದ್ರ ಅನ್ನುವಂಥದ್ದಿದೆ. ಸೊ ಹಾಗಾಗಿ ಉಪಮಾನದ ಪದ ಇದೆ, ಬರೆದಿದ್ದೀವಿ. ಇನ್ನು 3ನೇದು ಉಪಮವಾಚಕ ಪದ. ಏನು? ಅಂತೆ ಇದೆಯಲ್ಲ, ಚಂದ್ರನಂತೆ ಅದರೊಳಗಡೆಗೆ ಸೇರಿದೆ, ಕಣ್ಣಿಗೆ ಕಾಣ್ತಾ ಇದೆ.
ಉಪಮವಾಚಕದ ಪದ ಇರೋದ್ರಿಂದ ಅದನ್ನು ಕೂಡ ನಾವು ಬರೆದಿದ್ದೀವಿ. ಇನ್ನು ಸಮಾನ ಧರ್ಮ ಅಂದ್ರೆ ಅದು ಕ್ರಿಯಾಪದ ಆಗಿರಬಹುದು ಅಥವಾ ಗುಣವಾಚಕ ಪದನಾದರೂ ಆಗಿರಬಹುದು. ನೋಡಿ, ಚಂದ್ರನಂತೆ ಹೊಳೆಯುತ್ತಿದೆ ಕೊಟ್ಟಿದಾರಲ್ಲ. ಹೊಳೆಯೋದು, ಮಿನುಗೋದು, ಮಿಂಚೋದು ಅನ್ನೋದು ಅದು ಗುಣವನ್ನ ಹೇಳುವಂತಹ ಪದ. ಚಂದ್ರನ ಗುಣವನ್ನ ಹೇಳ್ತಕ್ಕಂತಹ ಪದ ಹೊಳೆಯುತ್ತಿದೆ. ಕೆಲವು ಕಡೆಗೆ ಕ್ರಿಯಾಪದವಾಗಿ ವ್ಯಕ್ತವಾಗ್ತದೆ, ಅದು ಬೇರೆ ಪ್ರಶ್ನೆ, ಅದು ಮುಂದೆ ಬಂದಾಗ ಹೇಳೋಣಂತೆ. ಹಾಗಾಗಿ ಸಮಾನ ಧರ್ಮದ ಪದ ಕೂಡ ನಮಗಿದೆ. ಈಗ ನೀವು ಒಟ್ಟಾರೆಯಾಗಿ ಗಮನಿಸ್ರಿ, 4 ಪದಗಳಲ್ಲಿ ನಮಗೆ 3 ಪದಗಳು ಸಿಕ್ಕಿದಾವೆ. ಉಪಮಾನ ಚಂದ್ರ ಇದೆ, ಉಪಮವಾಚಕ ಪದ ಅಂತೆ ಇದೆ, ಸಮಾನ ಧರ್ಮ ಹೊಳೆಯುತ್ತಿದೆ ಇದೆ. ಆದರೆ ಇಲ್ಲಿ ಲುಪ್ತವಾಗಿರುವ ಪದ ಯಾವುದು ಕಣ್ಣಿಗೆ ಗೊತ್ತಾಗ್ತಾ ಇದೆ. ಮೊದಲನಿಗೆ ಬರಬೇಕಾಗಿರುವಂತಹ ಉಪಮೇಯದ ಪದ ಇಲ್ಲಿ ಕೊಟ್ಟಿಲ್ಲ, ಅದು ಕಳೆದು ಹೋಗಿದೆ, ಲುಪ್ತವಾಗಿದೆ, ಇಲ್ಲದಂತಾಗಿದೆ. ನಾನಿಲ್ಲಿ ನಿಮಗೆ ಹೇಳಿದ್ದೀನಿ, ಇದರಲ್ಲಿ ಯಾವ ಅಂಶ ಲುಪ್ತವಾಗಿರುತ್ತದೆಯೋ ಅದೇ ಹೆಸರಿನಿಂದಲೇ ಈ ಅಲಂಕಾರವನ್ನ ಕರೀಬೇಕು ಅಥವಾ ಸಮನ್ವಯದ ಹೇಳಿಕೆಯನ್ನ ಪೂರ್ಣವಾಗಿ ಬರೀಬೇಕಾಗುತ್ತೆ. ಹೇಗೆ ಬರೀಬೇಕು? ಇಲ್ಲಿದೆ ನೋಡಿ, ಇಲ್ಲಿ ಉಪಮೇಯದ ಅಂಶ ಇಲ್ಲವಾಗಿರುವುದರಿಂದ ಇದು ಉಪಮೇಯ ಲುಪ್ತೋಪಮಾಲಂಕಾರವಾಗಿದೆ. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಲ್ಲ? ಏನ್ ಬಿಟ್ಟು ಹೋಗಿದೆ ಇಲ್ಲಿ? ಉಪಮೇಯದ ಪದ ಇಲ್ಲಿ ಇಲ್ಲ. ಉಪಮೇಯದ ಪದ ಇಲ್ಲದೆ ಇರೋದ್ರಿಂದ ಅದೇ ಹೆಸರಿನಿಂದಲೇ ನಾವಿದನ್ನು ಕರಿಬೇಕು, ಉಪಮೇಯ ಲುಪ್ತೋಪಮಾಲಂಕಾರವಾಗಿದೆ. ಅರ್ಥ ಆಗ್ತದೆಯಲ್ಲ ಮಕ್ಕಳೇ? 4 ಅಂಶಗಳಲ್ಲಿ ಯಾವ ಅಂಶ ಕಣ್ಮರೆಯಾಗಿರುತ್ತದೆಯೋ, ಕೊಟ್ಟಿರೋದಿಲ್ವೋ, ಲುಪ್ತವಾಗಿರುತ್ತೋ ಅದೇ ಹೆಸರಿನಿಂದನೇ ನಾವು ಅದನ್ನ ಕರಿತೀವಿ. ಅಥವಾ ಸಮನ್ವಯದಲ್ಲೂ ಕೂಡ ಹಾಗೆ ಅದನ್ನ ಬರಿಬೇಕಾಗಿದೆ. ಉಪಮೇಯ ಇಲ್ಲದೆ ಇರೋದ್ರಿಂದ ಇದು ಉಪಮೇಯ ಲುಪ್ತೋಪಮಾಲಂಕಾರವಾಗಿದೆ. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಲ್ಲ? ಇದು ಉಪಮಾ ಅಲಂಕಾರದ 2ನೆಯ ವಿಧ, ಲುಪ್ತೋಪಮಾಲಂಕಾರ. ಲುಪ್ತ ಅಂದ್ರೆ ಕಳೆದು ಹೋಗುವುದು, ಇಲ್ಲವಾಗುವುದು, ಇಲ್ಲದಂತಿರುವುದು. ನಿಮಗೆ ಕನ್ನಡದಲ್ಲಿ ಸಂಧಿಗಳಲ್ಲಿ ಲೋಪ ಸಂಧಿ ಅಂತ ಒಂದು ಬರುತ್ತೆ ನೋಡಿ. ಲೋಪ ಅಂದ್ರೂ ಕೂಡ ಕಳೆದು ಹೋಗೋದು. ಲೋಪ ಬೇರೆ ಅಲ್ಲ, ಲುಪ್ತ ಬೇರೆ ಅಲ್ಲ. ಲುಪ್ತ ಅಂದ್ರೂ ಕಳೆದು ಹೋಗೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಲುಪ್ತೋಪಮಾಲಂಕಾರ ಅಂದ್ರೆ ಏನು ಅಂತ ಹೇಳಿ ಒಂದು ಉದಾಹರಣೆಯನ್ನ ನಾವೀಗಿಲ್ಲಿ ನೋಡಿದ್ದಾಯ್ತು. ನಿಮಗೆ ಅರ್ಥವಾಗುವುದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೂಡ ನಾನೀಗ ನಿಮಗೆ ನೀಡ್ತೀನಿ. ಈಗ ಇನ್ನೊಂದು ಉದಾಹರಣೆಯನ್ನು ಕೂಡ ಗಮನಿಸಿ ಮಕ್ಕಳೇ. ಲುಪ್ತೋಪಮಾಲಂಕಾರಕ್ಕೆ ತಗೊಂಡಿದ್ದೀನಿ. ಏನಿದೆ ನೋಡಿ, ಪೂರ್ಣೋಪಮಾಲಂಕಾರಕ್ಕೆ ಹೇಳಬೇಕಾದಾಗ ಹೇಳಿದ್ದೆ ಉಪಮಾಲಂಕಾರದಲ್ಲಿ ಸೀತೆಯ ಮುಖ ಕಮಲದಂತೆ ಅರಳಿತು ಅಂತ ಹೇಳಿದ್ದೆ. ಈಗ ನಾನು ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನ ಮಾಡಿದ್ದೀನಿ. ಅಂದ್ರೆ ಯಾವುದೋ ಅಂಶ ಬಿಟ್ಟು ಹೋಗೋ ಥರದಲ್ಲಿ ಬರೆದಿದ್ದೀನಿ. ನೀವು ನೋಡ್ತಿದ್ದಂಗೆ ಗುರುತಿಸ್ತೀರಿ ಕೂಡ. ನೋಡಿ ಏನಿದೆ, ಸೀತೆಯ ಮುಖ ಕಮಲದಂತೆ, ಅಲ್ಲಿಗೆ ನಿಲ್ಲಿಸಿದ್ದೀನಿ. ಮುಂದಕ್ಕೆ ಅರಳಿತು ಅನ್ನೋ ಪದವನ್ನು ನಾನು ಬಳಸಿಲ್ಲ, ಗೊತ್ತಿರಬೇಕು ನಿಮಗೆ. ಸೀತೆಯ ಮುಖ ಕಮಲದಂತೆ, ಲಕ್ಷಣ ಬರೆಯೋದು ಗೊತ್ತಿದೆ, ಅದನ್ನ ನಿಮಗೆ ಗೊತ್ತು, ಅದನ್ನ ಅಲ್ಲಿಗೆ ಬಿಡೋಣ. ನೇರವಾಗಿ ಉಪಮೇಯಕ್ಕೆ ಬಂದ್ಬಿಡೋಣ. ಏನಿದೆ ಇದರೊಳಗಡೆಗೆ? ಸೀತೆಯ ಮುಖ, ಉಪಮೇಯದ ಪದ ಇದೆಯಲ್ಲ, ಇದೆ. ಸೀತೆಯ ಮುಖವನ್ನ ಯಾರಿಗೆ ಹೋಲಿಸಿದ್ದಾರೆ? ಕಮಲಕ್ಕೆ ಹೋಲಿಸಿದ್ದಾರೆ. ಕಮಲ ಪದ ಇದೆ ಅಂದ್ರೆ ಉಪಮಾನದ ಪದ ಕೂಡ ಇದೆ. ಇನ್ನ ಕಮಲದಂತೆ, ಅಂತೆ ಪದನೂ ಇದೆ, ಅಂದ್ರೆ ಉಪಮವಾಚಕ ಪದವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾದ್ರೆ ಕಳೆದೋಗಿರೋದೇನು? ಮುಂದೆ ಅರಳಿತು ಅನ್ನುವ ಸಮಾನ ಧರ್ಮದ ಪದ ನಮಗೆ ಸಿಗಬೇಕಾಗಿತ್ತು, ದೊರೆಯಬೇಕಾಗಿತ್ತು, ಅದು ಅಲ್ಲಿಲ್ಲ. ಹಾಗಾದ್ರೆ ಇಲ್ಲಿ ಲುಪ್ತವಾಗಿರುವ ಅಂಶ ಯಾವುದು? ಸಮಾನ ಧರ್ಮದ ಅಂಶ ಲುಪ್ತವಾಗಿದೆ. ಅದಕ್ಕೆ ನಾನು ಅದನ್ನ ಏನ್ ಬರೆದಿದ್ದೀನಿ? ಸ್ಪಷ್ಟವಾಗಿಲ್ಲ ಅಥವಾ ನೀಡಿಲ್ಲ, ಇಲ್ಲ ಅನ್ನೋದನ್ನ ಸಮಾನ ಧರ್ಮದ ವಿಷಯಕ್ಕೆ ಬರೆದಿದ್ದೀನಿ. ಇನ್ನು ಸಮನ್ವಯ, ಯಾವ ಅಂಶ ಬಿಟ್ಟು ಹೋಗಿದನೋ ಅದನ್ನೇ ನಾವು ಆಧಾರವಾಗಿಟ್ಕೊಂಡು ಹೇಳಿಕೆಯನ್ನ ಬರೀಬೇಕು. ಬಿಟ್ಟು ಹೋಗಿರೋದು ಸಮಾನ ಧರ್ಮ. ನೋಡಿ ಇಲ್ಲಿ ಅದನ್ನೇ ಬರೆದಿದ್ದೀನಿ. ಇಲ್ಲಿ ಸಮಾನ ಧರ್ಮದ ಅಂಶ ಇಲ್ಲವಾಗಿರುವುದರಿಂದ ಇದು ಸಮಾನ ಧರ್ಮ ಲುಪ್ತೋಪಮಾಲಂಕಾರವಾಗಿದೆ. ಗಮನಿಸ್ತದಿರಲ್ಲ ಮಕ್ಕಳೇ? ನೋಡಿ, ಯಾವುದು ಇಲ್ವೋ
ನಾವು ಅದನ್ನ ಹೆಸರಿಸಬೇಕು, ಬಿಡೋ ಹಾಗಿಲ್ಲ. ಇಲ್ಲಿ ಏನು ಕಳೆದೋಗಿದೆ, ಏನು ಕೊಟ್ಟಿಲ್ಲ, ನೀಡಿಲ್ಲ, ಸಮಾನ ಧರ್ಮದ ಅಂಶವನ್ನ ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ಸಮಾನ ಧರ್ಮದ ಅಂಶ ಇಲ್ಲವಾಗಿರುವುದರಿಂದ ಇದು ಏನಾಗಿದೆ, ಸಮಾನ ಧರ್ಮ ಲುಪ್ತೋಪಮಾಲಂಕಾರವಾಗಿದೆ. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಲ್ಲ, ಇದು ಲುಪ್ತೋಪಮಾಲಂಕಾರ ಮಕ್ಕಳೇ. ಏನು ಲುಪ್ತೋಪಮಾಲಂಕಾರ? ನಾನು ಆಗಲೇ ಹೇಳಿದ್ದೀನಿ, 4 ಅಂಶಗಳು ಇರುವುದರಲ್ಲಿ ಯಾವುದಾದ್ರೂ ಒಂದು ಅಂಶ ಕಳೆದು ಹೋಗುತ್ತೆ. ಇಲ್ಲೇ ಇದೆ ನೋಡಿ, ಪೂರ್ಣೋಪಮಾಲಂಕಾರದಲ್ಲಿನ, ಗಮನಿಸ್ತದಿರಾ, ಉಪಮೇಯ, ಆಮೇಲೆ ಉಪಮಾನ, ಆಮೇಲೆ ಉಪಮವಾಚಕ ಪದ, ಕೊನೆಯದಾಗಿ ನಮಗೆ ಸಿಗಬೇಕಾಗಿರೋದು ಸಮಾನ ಧರ್ಮ. ಈ 4 ಅಂಶಗಳಲ್ಲಿ 4 ಅಂಶ ಇದ್ದುಬಿಟ್ರೆ ಅದು ಪೂರ್ಣೋಪಮಾಲಂಕಾರ. ಈ 4 ಅಂಶಗಳಲ್ಲಿ ಯಾವುದಾದ್ರೂ ಒಂದು ಅಂಶನೋ 2 ಅಂಶನೋ ನಮಗೆ ಅದರಲ್ಲಿ ಕಳೆದೋಯ್ತು ಅಂದ್ರೆ, ಇಲ್ಲವಾದರೆ ನಾವು ಅದನ್ನ ಎಂತಹ ಅಲಂಕಾರ ಅಂತ ಹೇಳಿ ಕರೆದು ಬಿಡ್ತೀವಿ, ಲುಪ್ತೋಪಮ ಅಲಂಕಾರ ಅಂತ ಹೇಳಿ ಕರಿತೀವಿ. ಕಳೆದೋಗಿರುವ ಆ ಅಂಶದಿಂದನೇ ನಾವು ಅದರ ಹೆಸರನ್ನ ಹೆಸರಿಸಬೇಕಾಗುತ್ತೆ. ಆ ರೀತಿಯಲ್ಲಿ ಒಂದೆರಡು ಉದಾಹರಣೆಗಳನ್ನು ನಿಮಗೆ ನಾನು ಈ ದಿವಸದ ತರಗತಿಯಲ್ಲಿ ತೋರಿಸಿಕೊಟ್ಟಿದ್ದೀನಿ ಮಕ್ಕಳೇ. ಇದರ ಮೂಲಕ ಉಪಮಾಲಂಕಾರದ 2 ವಿಧಗಳನ್ನು ನಾವು ಅಭ್ಯಾಸ ಮಾಡಿದಂತೆ ಆಯಿತು. ಯಾವುದವು ಆ 2 ವಿಧಗಳು? ಒಂದನೇದು ಪೂರ್ಣೋಪಮಾಲಂಕಾರ, ಎರಡನೇದು ನೋಡ್ತಾ ಇದ್ದೀರಿ ಲುಪ್ತೋಪಮಾಲಂಕಾರ. ಉಪಮಾಲಂಕಾರದಲ್ಲಿನ ಈ 2 ವಿಧಗಳ ಮೂಲಕ ಉಪಮಾಲಂಕಾರದ ವಿಷಯ ಮುಕ್ತಾಯ ಆದಂಗೆನೆ. ಹೆಚ್ಚಿನ ಉದಾಹರಣೆಗಳನ್ನು ನಿಮಗೆ ಪುಸ್ತಕಗಳಲ್ಲಿ ಅಲ್ಲೂ ಇಲ್ಲೂ ಹುಡುಕಿದರೆ ಸಿಗ್ತವೆ. ಆ ಉದಾಹರಣೆಗಳನ್ನು ಬಿಡಿಸೋದ್ರ ಮೂಲಕ ಪೂರ್ಣೋಪಮಾಲಂಕಾರನ ಮತ್ತು ಲುಪ್ತೋಪಮಾಲಂಕಾರವನ್ನು ನೀವು ತುಂಬ ಹೆಚ್ಚು ಮನನ ಮಾಡ್ಕೋಬಹುದು ಮಕ್ಕಳೇ. ಇಷ್ಟನ್ನ ಹೇಳ್ತಾ ನಾನು ಈ ದಿನದ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಅರ್ಥಾಲಂಕಾರದ 2ನೆಯ ವಿಧಕ್ಕೆ ಹೋಗೋಣ, ಮುಂದಿನ ವಿಧಕ್ಕೆ ಹೋಗೋಣ. ಅದು ಯಾವುದು ಅಂತ ಹೇಳಿದ್ರೆ ರೂಪಕ ಅಲಂಕಾರ. ಉಪಮಾಲಂಕಾರ ಆದಮೇಲೆ ಬರುವ 2ನೆಯ ವಿಧ ರೂಪಕ ಅಲಂಕಾರ. ಆ ರೂಪಕ ಅಲಂಕಾರದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅನ್ನೋ ಮಾತನ್ನ ಹೇಳ್ತಾ, ಇಂದಿನ ತರಗತಿಯನ್ನ ಅಥವಾ ಈ ಚಾನಲ್ ಮೂಲಕ ಯಾರು ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ GMV ಕನ್ನಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದಲ್ಲಿ ಲೈಕ್ ಮಾಡಿ. ಹಾಗೇನೆ ನನ್ನ ಪ್ರೀತಿಯ ಮನವಿ ಏನು ಅಂತ ಹೇಳಿದ್ರೆ ಓದುವ ವಿದ್ಯಾರ್ಥಿಗಳಿಗೆ ಇದನ್ನು ಶೇರ್ ಮಾಡಿ ಅನ್ನೋ ಮಾತನ್ನು ಹೇಳ್ತಾ ಇಂದಿನ ಕಾರ್ಯಕ್ರಮದಲ್ಲಿ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅನ್ನೋ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.